ಇದ್ದಾರೆ. ಭಾರತದ ಎಷ್ಟು ಏರ್ಕ್ರಾಫ್ಟ್ ನಾಶವಾಗಿವೆ ಮಾಹಿತಿಯನ್ನ ಕೊಡಿ. ಪಾಕಿಸ್ತಾನಕ್ಕೆ ದಾಳಿಗೂ ಮೊದಲೇ ಮಾಹಿತಿ ಕೊಟ್ಟಿದ್ದೇಕೆ? ಇದು ತಪ್ಪಲ್ಲ, ದ್ರೋಹ, ಕ್ರೈಮ್ ಎಂದು ಟೀಕೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ವಿದೇಶಾಂಗ ಸಚಿವ ಜೈಶಂಕರ್ ಮೌನವಾಗಿರೋದು ಯಾಕೆ ಸೈಲೆಂಟ್ ಆಗಿದ್ದಾರೆ? ನಮಗೆ ಸತ್ಯ ಹೇಳಿ ಅಂತ ಒತ್ತಾಯಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಪಾಕಿಸ್ತಾನ ಮೀಡಿಯಾಗಳಲ್ಲಿ ಮತ್ತೊಮ್ಮೆ ಹೀರೋ ಆಗಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಟ್ವೀಟ್ ಉಲ್ಲೇಖಿಸಿ ಭಾರತಕ್ಕೆ ಪಾಕಿಸ್ತಾನ ಪ್ರಶ್ನೆಯನ್ನ ಕೂಡ ಮಾಡಿದೆ. ಎಂತ ದುರ್ದೈವ ನೋಡಿ. ನಮ್ಮ ರಾಜಕೀಯ ನಾಯಕರುಗಳು ಪಾಕಿಸ್ತಾನದಲ್ಲಿ ಹೀರೋ ಆಗ್ತಾ ಇದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೆ ಎಷ್ಟು ನಷ್ಟ ಆಗಿದೆ ಯಾರು ಕೇಳಿದ್ದು? ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ಭಾರತದ ಜನ ಅಂತೂ ಕೇಳಕ್ ಸಾಧ್ಯನೇ ಇಲ್ಲ, ಇದನ್ನ ಕೇಳ್ತಾನೂ ಇಲ್ಲ. ಯಾರು ಎಷ್ಟು ನಷ್ಟ ಆಗಿದೆ ಇದನ್ನ ಯಾರೂ ಕೇಳ್ತಾ ಇಲ್ಲ. ಇದುವರೆಗೂ ಬಂದೇ ಇರಲಿಲ್ಲ ಈ ಪ್ರಶ್ನೆ. ರಾಹುಲ್ ಗಾಂಧಿ ಅವರು ಈ ಪ್ರಶ್ನೆಯನ್ನ ಮಾಡಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಟ್ಯಾಗ್ ಮಾಡಿ. ಈಗ ಮತ್ತೊಮ್ಮೆ ಅಂದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಹೀರೋ ಆಗಿ ಮಿಂಚಿಬಿಟ್ಟಿದ್ರು ಕಾಂಗ್ರೆಸ್ನ ನಾಯಕರು. ಈಗ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಹೀರೋ ಆಗಿದ್ದಾರೆ. ಎಸ್, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡಿಜಿಟಲ್ ಹೆಡ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಯಾಕೋ ಕಾಂಗ್ರೆಸ್ ನಾಯಕರು ದೇಶದ ಜನ ಮಾಡದೇ ಇರುವಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಈ ಒಂದು ದಾಳಿಯಲ್ಲಿ ಎಷ್ಟು ನಷ್ಟ ಆಯಿತು ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಏನಂದರೆ ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಈಗಾಗಲೇ ಭಾರತದ ಎಷ್ಟೋ ಏರ್ ಬೇಸ್ಗಳಿಗೆ ನಷ್ಟ ಆಗಿದೆ, ಭಾರತದ ಎಷ್ಟೋ ವಿಮಾನಗಳು ಧ್ವಂಸ ಆಗಿದ್ದಾವೆ ಅಂತೆಲ್ಲ ಸುಳ್ಳು ಸುದ್ದಿಗಳು ಹರಿದಾಡ್ತಿದ್ದಾವೆ. ಮತ್ತು ಇದೇ ರೀತಿಯಾದಂಥ ಒಂದು ಸುದ್ದಿ ಯಾವಾಗ ಆಪರೇಷನ್ ಸಿಂಧೂರದ ಬಳಿಕ ಮಾಹಿತಿ ಕೇಳಿಬಂತು, ಆಗ ಸೈನ್ಯದ ಒಂದು ಸುದ್ದಿಗೋಷ್ಠಿ ನಡೆದಂಥ ಸಂದರ್ಭದಲ್ಲಿ ಪತ್ರಕರ್ತರು ಕೂಡ ವಾಯುಪಡೆ ಮುಖ್ಯಸ್ಥರನ್ನೇ ಈ ಒಂದು ಪ್ರಶ್ನೆ ಕೇಳಿದರು. ನಮ್ಮ ಭಾರತೀಯ ವಾಯುಪಡೆಯ ಎಷ್ಟು ಯುದ್ಧ ವಿಮಾನಗಳು ಪತನ ಆಗಿದ್ದಾವೆ, ಎಷ್ಟು ಯುದ್ಧ ವಿಮಾನಗಳಿಗೆ ಹಾನಿಯಾಗಿದೆ ಅಂತ. ಆದರೆ ಆ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆ ಮುಖ್ಯಸ್ಥರು ಹೇಳಿದ್ದು ಒಂದೇ ಮಾತು, ನಮ್ಮ ಗುರಿ ಏನಿದ್ರು ಟಾರ್ಗೆಟ್ನ ಹಿಟ್ ಮಾಡೋದಷ್ಟೇ, ಅದ್ರ ಬಗ್ಗೆ ನಾವು ಲಕ್ಷ್ಯ ವಹಿಸಿದ್ದೀವಿ. ಆಪರೇಷನ್ ಸಿಂಧೂರ್ ಮುಗ್ದಿಲ್ಲ, ಅದಿನ್ನೂ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಮಾಹಿತಿ ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಮತ್ತು ಅದು ಒಂದು ಸೇನಾ ಕಾರ್ಯಾಚರಣೆ ಸಂದರ್ಭದಲ್ಲಿ ಒಂದು ಆರ್ಮಿಯ ಒಂದು ಸಾಮಾನ್ಯ ಕಾರ್ಯವಿಧಾನವೂ ಅದೇ ಆಗಿರುತ್ತೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಾಚರಣೆ ವೇಳೆ ಅದಿನ್ನೂ ಮುಗ್ದಿಲ್ಲ ಅಂತಂದಾಗ ಆ ಕಾರ್ಯಾಚರಣೆ ನಡೀತಿರೋ ಸಂದರ್ಭದಲ್ಲಿ ನಮಗೆ ಈ ರೀತಿಯಾದಂಥ ಹಾನಿ ಆಯಿತು ಅಂತ ಹೇಳ್ಬಿಟ್ಟು ಏನಾದರೂ ಮಾಹಿತಿಯನ್ನು ಬಹಿರಂಗ ಮಾಡಿದ್ರೆ ಅದು ಶತ್ರು ದೇಶದ ಪಡೆಗಳಿಗೆ ಲಾಭ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸೇನೆ ಯಾವುದೇ ಕಾರಣಕ್ಕೂ ಈ ವಿಚಾರನ ಆದಷ್ಟು ಬೇಗ ಬಿಟ್ಕೊಡೋದಿಲ್ಲ. ಈವನ್ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕೂಡ ಭಾರತೀಯ ಸೇನೆ ತನಗೆ ಯಾವೆಲ್ಲ ರೀತಿಯಾದ ಹಾನಿಗಳಾಯಿತು, ಎಷ್ಟೆಲ್ಲ ಫಿರಂಗಿಗಳನ್ನು ನಾಶ ಆದವು ಅನ್ನೋ ಮಾಹಿತಿಯನ್ನು ಕೊಟ್ಟಿರಲಿಲ್ಲ, ಎಷ್ಟೆಲ್ಲ ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಹೋದ್ವು ಅಂತ ಆರಂಭದಲ್ಲಿ ಮಾಹಿತಿ ಕೊಟ್ಟಿರಲಿಲ್ಲ. ಆದರೆ ತದನಂತರ ಏನೊಂದು ವರದಿಗಳನ್ನು ಮಂಡನೆ ಮಾಡ್ತಾರೆ, ಅದು ಸೇನೆಗೆ ತನ್ನದೇ ಆದಂಥ ಒಂದು ಕಾರ್ಯವಿಧಾನ ಇರುತ್ತೆ. ಅದ್ರ ಪ್ರಕಾರ ಆಯಾ ಕಾಲ ತಕ್ಕಂಗೆ ಆ ಮಾಹಿತಿಯನ್ನು ಬಿಡುಗಡೆ ಮಾಡುತ್ತೆ. ಇದು ರಾಹುಲ್ ಗಾಂಧಿ ಅವರು ಕೇಳಿರೋ ಪ್ರಶ್ನೆಗಳಲ್ಲಿ ಒಂದು ಪಾರ್ಟ್. ಮತ್ತೊಂದು ಪಾರ್ಟ್ ರಾಹುಲ್ ಗಾಂಧಿ ಅವರು ಕೇಳಿರೋದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ದಾಳಿಗೂ ಮೊದಲೇ ಯಾಕೆ ಮಾಹಿತಿ ಕೊಟ್ಟರು ಅಂತ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ನಾವು ಇವತ್ತು ದಾಳಿ ಮಾಡ್ತೀವಿ ಅಂದರೆ ನಾವು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡ್ತೀವಿ ಅಂತ ಹೇಳಿದರು. ಆದರೆ ಯಾವ ರೀತಿಯ ಪ್ರತ್ಯುತ್ತರ, ಯಾವ ರೀತಿಯ ದಾಳಿ, ಅದು ಸರ್ಜಿಕಲ್ ಸ್ಟ್ರೈಕ್ ರೀತಿ ಇರುತ್ತಾ, ಏರ್ ಸ್ಟ್ರೈಕ್ ರೀತಿ ಇರುತ್ತಾ, ಅಥವಾ ಕ್ಷಿಪಣಿಗಳು ದಾಳಿ ನಡೆಸುತ್ತಾ, ಯಾವ ಗುರಿ ಮೇಲೆ ದಾಳಿ ನಡೆಸುತ್ತೆ, ಆ ಎಲ್ಲ ಮಾಹಿತಿಯನ್ನು ಹೇಳಿರಲಿಲ್ಲ. ಆದರೆ ನಾವು ದಾಳಿ ನಡೆಸ್ತೀವಿ ಅಂತ ಹೇಳಿದರು. ಈಗ ಅದನ್ನೇ ರಾಹುಲ್ ಗಾಂಧಿ ಅವರು ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ, ಶತ್ರು ದೇಶಕ್ಕೆ ನೀವು ದಾಳಿ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಯಾಕೆ ಹೊಡೆದ್ರಿ ಅಂತ. ಅದು ರಾಹುಲ್ ಗಾಂಧಿ ಅವ್ರ ಮೊದಲನೇ ಪ್ರಶ್ನೆ. ಆದರೆ ಈ ಪ್ರಶ್ನೆ ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಸದ್ದಾಗ್ತಿಲ್ಲ. ಆದರೆ ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿರೋದು ಯಾವುದು ಅಂದರೆ ಭಾರತದ ಎಷ್ಟು ಯುದ್ಧ ವಿಮಾನಗಳು ಪತನ ಆಗಿದ್ದಾವೆ ಅನ್ನೋದು. ಪಾಕಿಸ್ತಾನ ಮಾಧ್ಯಮಗಳಲ್ಲಿ ನಿರಂತರವಾಗಿ ಇದೇ ಸುದ್ದಿ ಪ್ರಕಟ ಆಗ್ತಿದೆ. ನಾವು ಅಂದರೆ ಪಾಕಿಸ್ತಾನದವರು ನಾವು ಹೊಡೆದುಳಿಸಿದ್ದೀವಿ ಭಾರತದ ಯುದ್ಧ ವಿಮಾನಗಳನ್ನ, ಆದರೆ ಭಾರತ ಒಪ್ಕೊಳಕ್ಕೆ ರೆಡಿ ಇಲ್ಲ. ಭಾರತದ ಒಂದು ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಈಗ ಲೇವಡಿ ಮಾಡೋ ಪರಿಸ್ಥಿತಿಗೆ ಇವತ್ತು ಭಾರತ ಬಂದು ಇಳಿದಿದೆ. ರಾಮ್, ಓಕೆ.